ಒಂದು ದಿನ ಹಳ್ಳಿಯೊಂದರಲ್ಲಿ ಗ್ರಾಮಸ್ಥರು ಗ್ರಾಮದ ಮುಖ್ಯಸ್ಥರನ್ನು ಭೇಟಿಯಾಗಲು ಒಟ್ಟಿಗೆ ಜಮಾಯಿಸಿದರು. ಹ್ಯಾಂಡ್ ಪಂಪ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಮತ್ತು ನೀರನ್ನು ತರಲು ಅವರು ಬಹಳ ದೂರ ಹೋಗಬೇಕಾಗಿದೆ ಎಂದು ಅವರು ಗ್ರಾಮದ ಮುಖ್ಯಸ್ಥರಿಗೆ ತಿಳಿಸಿದರು. ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆಯಬೇಕಾಗುತ್ತದೆ ಎಂದು ಗ್ರಾಮದ ಮುಖ್ಯಸ್ಥರು ಹೇಳಿದರು. ಬನ್ನಿ, ಗ್ರಾಮದ ಮುಖ್ಯಸ್ಥರು ಪತ್ರವನ್ನು ಹೇಗೆ ಬರೆದರು ಎಂಬುದನ್ನು ನೋಡೋಣ ಮತ್ತು ಕಲಿಯೋಣ. ಮೊದಲನೆಯದಾಗಿ, ಗ್ರಾಮದ ಮುಖ್ಯಸ್ಥರು ತಮ್ಮ ಹೆಸರು ಮತ್ತು ಗ್ರಾಮದ ವಿಳಾಸವನ್ನು ಎಡಭಾಗದಲ್ಲಿ ಮೇಲಿನ ಮೂಲೆಯಲ್ಲಿ ಬರೆದರು. ವಿಳಾಸದ ಕೆಳಗೆ ಗ್ರಾಮದ ಮುಖ್ಯಸ್ಥರು ದಿನಾಂಕವನ್ನು ಬರೆದರು. ನಂತರ ಅವರು ಯಾವ ವ್ಯಕ್ತಿಗೆ ಪತ್ರ ಬರೆಯುತ್ತಿದ್ದಾರೋ ಆ ವ್ಯಕ್ತಿಯ ಹುದ್ದೆ ಮತ್ತು ವಿಳಾಸವನ್ನು ಬರೆದರು. ಇದಕ್ಕಾಗಿ ಅವರು ಕಲೆಕ್ಟರ್, ಬಾಗ್ಪುರ್, ಬಿಹಾರ್ ಎಂದು ಬರೆದರು. ವಿಷಯದಲ್ಲಿ ಅವರು ರಿಕ್ವೆಸ್ಟ್ ಫಾರ್ ಕ್ವಿಕ್ ಆಕ್ಷನ್ ಆನ್ ವಾಟರ್ ಶಾರ್ಟೇಜ್, ಅಂದರೆ ನೀರಿನ ಕೊರತೆಯ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ವಿಷಯವು ಒಂದೇ ಸಾಲಿನಲ್ಲಿ ಈ ಪತ್ರವು ಯಾವ ವಿಷಯವನ್ನು ಆಧರಿಸಿದೆ ಎಂಬುದನ್ನು ತಿಳಿಸುತ್ತದೆ. ಪತ್ರದ ವಿಷಯವನ್ನು ಪ್ರಾರಂಭಿಸುವ ಮೊದಲು ಗ್ರಾಮದ ಮುಖ್ಯಸ್ಥರು ಡಿಯರ್ ಸರ್ ಅಥವಾ ಮೇಡಮ್ ಎಂದು ಬರೆದರು. ಈ ಪತ್ರದಲ್ಲಿ ಗ್ರಾಮದ ಮುಖ್ಯಸ್ಥರು ನೀರಿನ ಕೊರತೆ ಮತ್ತು ದೋಷಪೂರಿತ ಹ್ಯಾಂಡ್ ಪಂಪ್, ಕೈಪಂಪ್ನಿಂದ ಹಳ್ಳಿಯ ಜನರು ಎದುರಿಸುತ್ತಿರುವ ತೊಂದರೆಗಳ ಬಗ್ಗೆ ಬರೆದರು. ಹಾಗೆಯೇ ಈ ವಿಷಯದ ಬಗ್ಗೆ ಅವರು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು. ಕೊನೆಯಲ್ಲಿ ಗ್ರಾಮದ ಮುಖ್ಯಸ್ಥರು ಯೋರ್ಸ್ ಸಿನ್ಸಿಯರ್ಲಿ ಮತ್ತು ತಮ್ಮ ಹೆಸರನ್ನು ಬರೆದರು. ಈಗ ಗ್ರಾಮದ ಮುಖ್ಯಸ್ಥರು ಔಪಚಾರಿಕ ಪತ್ರವನ್ನು ಹೇಗೆ ಬರೆದರು ಎಂಬುದನ್ನು ನೀವು ನೋಡಿದಿರಿ. ಬನ್ನಿ, ನಮ್ಮ ಪರೀಕ್ಷೆಯಲ್ಲಿ ನಾವು ಔಪಚಾರಿಕ ಪತ್ರ ಅಂದರೆ ಫಾರ್ಮಲ್ ಲೆಟರ್ ಅನ್ನು ಬರೆಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. 1. ಪತ್ರದ ಎಲ್ಲಾ ಸಾಲುಗಳು ಎಡಭಾಗದಲ್ಲಿ ಲೆಫ್ಟ್ ಅಲೈನ್ಡ್ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಮೊಟ್ಟಮೊದಲು ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಬರೆಯಿರಿ. ನಂತರ ದಿನಾಂಕವನ್ನು ಬರೆಯಿರಿ. ಈಗ ಸ್ವೀಕರ್ತರ ಹೆಸರು ಮತ್ತು ವಿಳಾಸವನ್ನು ಬರೆಯಿರಿ. ಅದರ ನಂತರ ಸಬ್ಜೆಕ್ಟ್, ವಿಷಯ ಬರೆಯಿರಿ. ಉದಾಹರಣೆಗೆ, ಪರ್ಮಿಷನ್ ಫಾರ್ ಲೀವ್, ರಜೆಗಾಗಿ ಅನುಮತಿ, ಅಥವಾ ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಶನ್, ಮಾಹಿತಿಗಾಗಿ ವಿನಂತಿ. ಸಬ್ಜೆಕ್ಟ್, ವಿಷಯ, ಪ್ರಶ್ನೆಯಲ್ಲಿಯೇ ಎಂದಿಗೂ ಪತ್ರದ ವಿಷಯವನ್ನು ಕೊಡಲಾಗುತ್ತದೆ. ನೀವು ಅದನ್ನು ಅಲ್ಲಿ ನೋಡಿ ಬರೆಯಬಹುದು. ಔಪಚಾರಿಕ ಪತ್ರದಲ್ಲಿ ಸಬ್ಜೆಕ್ಟ್, ವಿಷಯ ಪದವನ್ನು ಬರೆಯುವುದು ಮುಖ್ಯ ಎಂಬುದನ್ನು ನೆನಪಿನಲ್ಲಿಡಬೇಕು. ಡಿಯರ್ ಸರ್ ಅಥವಾ ಮೇಡಮ್ ಎಂದು ಬರೆಯುವ ಮೂಲಕ ಪತ್ರವನ್ನು ಪ್ರಾರಂಭಿಸಿ. ನೀವು ಮುಖ್ಯ ಭಾಗವನ್ನು ನಿಮ್ಮ ಮತ್ತು ನಿಮ್ಮ ವಿಷಯದ ಬಗ್ಗೆ ಸಂಕ್ಷಿಪ್ತ ಪರಿಚಯದೊಂದಿಗೆ ಪ್ರಾರಂಭಿಸಬಹುದು. ನಂತರ ಮುಂದಿನ ಭಾಗದಲ್ಲಿ ವಿಷಯವನ್ನು ವಿಸ್ತಾರವಾಗಿ ವಿವರಿಸಿ ಹಾಗೂ ಸಮಸ್ಯೆಯನ್ನು ತಿಳಿಸಿ. ಕೊನೆಯದಾಗಿ ನಿಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ನಿಮ್ಮ ವಿನಂತಿಯನ್ನು ಬರೆಯಿರಿ. ಕೊನೆಯಲ್ಲಿ ಯೋರ್ಸ್ ಸಿನ್ಸಿಯರ್ಲಿ ಅಥವಾ ಯೋರ್ಸ್ ಫೇತ್ಫುಲಿ ಎಂದು ಬರೆಯಿರಿ. ನಂತರ ನಿಮ್ಮ ಹೆಸರನ್ನು ಬರೆಯಿರಿ. ಪತ್ರದ ಎಲ್ಲಾ 4 ಕಡೆಯಲ್ಲೂ ಬಾರ್ಡರ್ ಹಾಕಿ. ಪರೀಕ್ಷೆಯಲ್ಲಿ ಪತ್ರಲೇಖನದ ಪ್ರಶ್ನೆಯು 5 ಅಂಕಗಳನ್ನು ಹೊಂದಿರುತ್ತದೆ. ಈ ಕೆಲವು ಸಂಭವನೀಯ ವಿಷಯಗಳಿಗೆ ಔಪಚಾರಿಕ ಪತ್ರವನ್ನು ಬರೆಯಬಹುದು. ಕಂಪ್ಲೇಂಟ್, ದೂರು; ಪರ್ಮಿಷನ್, ಅನುಮತಿ; ರಿಕ್ವೆಸ್ಟ್, ವಿನಂತಿ. ಫಾರ್ಮಲ್ ಲೆಟರ್, ಔಪಚಾರಿಕ ಪತ್ರವನ್ನು ಬರೆಯಲು ನೀವು ಈ ವಿಷಯಗಳನ್ನು ಉಪಯೋಗಿಸಿಕೊಳ್ಳಬಹುದು. Write a letter to the editor of a local newspaper about increasing water pollution. ಹೆಚ್ಚುತ್ತಿರುವ ಜಲಮಾಲಿನ್ಯದ ಸಮಸ್ಯೆಯ ಬಗ್ಗೆ ಸ್ಥಳೀಯ ಪತ್ರಿಕೆಯ ಸಂಪಾದಕರಿಗೆ ಪತ್ರ ಬರೆಯಿರಿ. Write a letter to the municipal commissioner about irregular garbage collection. ಕಸವನ್ನು ನಿಯಮಿತವಾಗಿ ಸಂಗ್ರಹಿಸದಿರುವ ಬಗ್ಗೆ ದೂರು ನೀಡಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆಯಿರಿ. ನೀವು ಹೆಚ್ಚು ಅಭ್ಯಾಸ ಮಾಡಿದಷ್ಟು ಇದು ನಿಮಗೆ ಸುಲಭವಾಗುತ್ತಾ ಹೋಗುತ್ತದೆ ಎಂಬ ನಂಬಿಕೆ ನಮಗಿದೆ. ನಿಮ್ಮ ಪತ್ರಲೇಖನ ಬರವಣಿಗೆಗೆ ಶುಭವಾಗಲಿ.